ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರು ಕೂಡ ಹೇಗಿದ್ದೀರಾ? ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಅಂತೂ ಇಂತೂ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ. ಹಾಗೇನೆ ಎಲ್ಲಾ ಶಾಲೆಗಳಲ್ಲೂ ಮೊದಲು ಸೇತುಬಂಧ ಪರೀಕ್ಷೆಯನ್ನ ಅಂದ್ರೆ ಬ್ರಿಡ್ಜ್ ಕೋರ್ಸ್ ಟೆಸ್ಟ್ ಅನ್ನ ಮಾಡಿ ನಂತರ ಮುಂದಿನ ಪಾಠಗಳನ್ನ ಮಾಡ್ತಾರೆ. ಸೊ ಈ ದಿನದ ವಿಡಿಯೋನಲ್ಲಿ ನಿಮಗೆ ನೀಡ್ತಕ್ಕಂತಹ ಬ್ರಿಡ್ಜ್ ಕೋರ್ಸ್ ಟೆಸ್ಟ್ ನ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ, ಹಾಗೆ ಯಾವೆಲ್ಲ ಪ್ರಶ್ನೆಗಳನ್ನ ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮಕ್ಕಳೇ, ನಾನಿಲ್ಲಿ ನಿಮ್ಗೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನ ಕೂಡ ಹೇಗ್ ಬರೆಯೋದು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಪೋಷಕರು ನಿಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡಬಹುದಾಗಿದೆ. ಈ ಪ್ರಶ್ನೆ ಪತ್ರಿಕೆ 25 ಅಂಕಗಳನ್ನ ಒಳಗೊಂಡಿರುತ್ತೆ. ಇಲ್ಲಿ ಫಸ್ಟ್ ಮೇನ್ ಅಲ್ಲಿ ನೋಡಿ, ಲೆಟರ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನ 5 ಮಾರ್ಕ್ಸಿಗೆ. ಬಿಟ್ಟ ಸ್ಥಳದಲ್ಲಿ ಸರಿಯಾದ ಮುಂದಿನ ಅಕ್ಷರವನ್ನ ಬರೆಯಿರಿ ಅಂತ ಹೇಳಿ ಕೇಳ್ತಾರೆ. ಅಂದ್ರೆ ಇಲ್ಲಿ ಆ ಟು ಆಹಾ ತನಕ ವರ್ಣಮಾಲೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಹಾಕಿದ್ದಾರೆ. ಅಲ್ಲಿ ನಿಮ್ಮ ಮಗು ಯಾವ ಅಕ್ಷರವನ್ನ ಬರೀಬೇಕು ಅಂತ ಹೇಳಿ ನೋಡ್ಕೊಂಡು ಬರಿಬೇಕಾಗತ್ತೆ. ಇಲ್ಲಿ ರೆಡ್ ಕಲರ್ ಅಲ್ಲಿ ಬರ್ದಿದ್ದಾರೆ ನೋಡಿ ಉತ್ತರವನ್ನ. ಅ ಅ ಇ ಆದ್ಮೇಲೆ ಡ್ಯಾಶ್ ಕೊಟ್ಟಿದ್ದಾರೆ. ಅಲ್ಲಿ ಈ ಸರಿಯಾದ ಉತ್ತರ ಆಗುತ್ತೆ. ನಂತರ ಹಾಗೆ ಮುಂದೆ ಬಂದು ನೋಡೋದಾದ್ರೆ ಎ ಆದ್ಮೇಲೆ ಅಲ್ಲಿ ಖಾಲಿ ಕೊಟ್ಟಿದ್ದಾರೆ. ಅಲ್ಲಿ ಎ ಅಂತ ಹೇಳಿ ಬರೀಬೇಕು. ನಂತರ ಸೆಕೆಂಡ್ ಕ್ವಶನ್ ಅಲ್ಲಿ ವ್ಯಂಜನಾಕ್ಷರದ ಮುಂದಿನ ಅಕ್ಷರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಚಿಕ್ಕು ಕಾ ಕೊಟ್ಟಿದ್ದಾರೆ, ಅಲ್ಪ ಪ್ರಾಣ ಕಾ ಕೊಟ್ಟಿದ್ದಾರೆ, ಅದ್ರ ಮುಂದೆ ಮಹಾಪ್ರಾಣ ಖ ಬರಿಬೇಕು. ಚ ಕೊಟ್ಟಿದ್ದಾರೆ, ಛ ಬರಿಬೇಕು. ಟ ಕೊಟ್ಟಿದ್ದಾರೆ, ಠ ಬರಿಬೇಕು. ಸೊ ಈ ರೀತಿ ಕೊಡೋ ಸಾಧ್ಯತೆಗಳಿದೆ. ನಂತರ ಅಕ್ಷರವನ್ನ ಸೇರಿಸಿ ಪದ ಬರೆಯಿರಿ ಅಂತ ಇದೆ. ಆ ಪ್ಲಸ್ ರ ಪ್ಲಸ್ ಸ ಅಂತ ಇದೆ. ಮಗು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ 3 ಲೆಟರ್ನ ಸೇರಿ ಒಂದು ಪದವನ್ನ ಮಾಡ್ಬೇಕು. ಅರಸ, ಮ ಪ್ಲಸ್ ರ ಮರ, ಕ ಪ್ಲಸ್ ಮ ಪ್ಲಸ್ ಲ ಕಮಲ. ನಂತರ ನೋಡಿ, ಇಲ್ಲಿ ಆವರಣದಲ್ಲಿ ನೀಡಲಾಗಿರ್ತಂತ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಅಲ್ಲಿ ಆಪ್ಷನ್ಸ್ ನೋಡಿ, ಮನೆ, ಆನೆ, ಕಾಗೆ ಅಂತ ಇದೆ. ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸು. ಕಾಡಿನಲ್ಲಿ ವಾಸಿಸುವ ದೊಡ್ಡ ಪ್ರಾಣಿ ಯಾವುದು? ಪ್ರಾಣಿ ದೊಡ್ಡದಿರುತ್ತೆ ಕಾಡಲ್ಲಿ ವಾಸ ಮಾಡೋದು. ಎಸ್, ವೆರಿ ಗುಡ್. ಅಲ್ಲಿ ಮೇಲ್ಗಡೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದ್ರಿಂದ ತಪ್ಪು ಕೂಡ ಬರೆಯೋ ಸಾಧ್ಯತೆ ಇರಲ್ಲ. ಆನೆ ಅಂತ ಬರಿಬೇಕು. ನಂತರ ನಾವು ವಾಸಿಸುವ ಸ್ಥಳ, ನಾವು ಎಲ್ಲಿ ವಾಸ ಮಾಡ್ತೀವಿ? ಎಸ್, ವೆರಿ ಗುಡ್, ಮನೆ. ನಂತರ ಗುಣಿತಾಕ್ಷರದ ಪದ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಗುಣಿತಾಕ್ಷರ ಇಲ್ಲೂ ಅಷ್ಟೇ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಮಾಡ್ಬೇಕು. ಕತ್ತಲ್ ಕಟ್ಟು ಕಾ, ಕಕಿಳಿ ಕಾ, ಕಾಗುಣ್ಸು ಕಿ, ಕಾಗುಣ್ಸಿನ ದೀರ್ಘ ಕಿ, ಕಕೊಂಬು ಕು ಆದ್ಮೇಲೆ ಡ್ಯಾಶ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಕಕೊಂಬಿನ ಇಳಿ ಕೂ ಬರಿಬೇಕು. ನಂತರ ಕಾಕೇತ್ವ ಕೆ, ಕೈತ್ವನ್ ದೀರ್ಘ ಕೆ, ನಂತರ ಇಲ್ಲಿ ಕಾಕ್ ಐತ್ವ ಕೈ ಬರಿಬೇಕು. ಓಕೆನಾ ಮಕ್ಳೇ? ನಂತರ ಉದಾಹರಣೆಯಂತೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವ್ಯಂಜನಗಳು ಕೊಟ್ಟಿದ್ದಾರೆ, ನಂತರ ಅಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಅದು ಏನಾಗುತ್ತೆ ಅಂತ ಬರಿಬೇಕು. ಚಿ, ತು ಮತ್ತೆ ಪೇ. ಏತ್ವನ್ ದೀರ್ಘ ಇದೆ, ಪಾ ಮತ್ತೆ ಏತ್ವನ್ ದೀರ್ಘ ಇದೆ, ಹಾಗಾಗಿ ಪೇ ಆಗುತ್ತೆ. ಹೊಂದಿಸಿ ಬರೆಯಿರಿ. ಸೂಕ್ತವಾದ ಜೋಡಿಯನ್ನ ಬರೀಬೇಕು. ನಾನು ಫಸ್ಟ್ ಎ ಸೈಡ್ ಅಲ್ಲಿ ಇರೋದು ಹೇಳ್ತೀನಿ. ಹಾಲು, ಎಲೆ, ಟೊಮ್ಯಾಟೊ, ಸೂರ್ಯ, ಬೆಲ್ಲ. ಹಾಲು, ಹಾಲು ಯಾವ ಬಣ್ಣದಲ್ಲಿ ಇರುತ್ತೆ? ಎಸ್, ವೆರಿ ಗುಡ್, ಬಿಳಿ ಬಣ್ಣದಲ್ಲಿ ಇರುತ್ತೆ. ನಂತರ ಎಲೆ ಯಾವ ಬಣ್ಣದಲ್ಲಿ ಇರುತ್ತೆ? ಹಸಿರು ಬಣ್ಣದಲ್ಲಿ ಎಲೆ ಇರುತ್ತೆ. ಟೊಮ್ಯಾಟೊ ಯಾವ ಬಣ್ಣದಲ್ಲಿ ಇರುತ್ತೆ? ಕೆಂಪು. ಸೂರ್ಯ ಹಳದಿ ಬಣ್ಣದಲ್ಲಿ ಇರುತ್ತೆ. ಬೆಲ್ಲ, ಬೆಲ್ಲದ ಗುಣ ಸಿಹಿ. ನಂತರ ಸುಂದರ ಕೈ ಬರಹ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ ಟೀಚರೇ ನಿಮ್ಗೆ ಒಂದು ಲೈನ್ ಅನ್ನ ಕೊಟ್ಟಿರ್ತಾರೆ. ಆ ಲೈನ್ ಅನ್ನ ನೋಡ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ದುಂಡಾಗಿರ್ತಕ್ಕಂತಹ ಸಾಲನ್ನ ಬರಿಬೇಕು. ಗೊತ್ತಾಯ್ತಾ? ಅಲ್ಲಿ ನಿಮ್ ಟೀಚರ್ ಯಾವ್ದಾದ್ರು ಒಂದು ಲೈನ್ ಕೊಡ್ಬೋದು. ಆ ಲೈನನ್ನೇ ನೋಡ್ಕೊಂಡು ಕಾಪಿ ರೈಟಿಂಗ್ ತರ ಹೇಗಿರುತ್ತೋ ಹಾಗೆ ಬರೀಬೇಕು ಮಕ್ಕಳೇ. ಈ ರೀತಿ ಇಷ್ಟೊಂದು ಈಸಿಯಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರುತ್ತೆ. ಓಕೆನಾ?